ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ. ಇವತ್ತು ನಾವು ಅದೀವಿ ಬೆಂಗಳೂರೊಳಗೆ ಸೆಟ್ಲೈಟ್ ಬಸ್ ಸ್ಟ್ಯಾಂಡ್ದಾಗ ಅದೀವಿ. ಟೈಟಲ್ ಮತ್ತು ತಮಿಳ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ನಾವು ಎಲ್ಲಿ ಹೊಂಟಿವಿ ಅಂತೇಳಿ. ಹೌದ್ರಿ, ನಾವು ಅರುಣಾಚಲೇಶ್ವರ ಹೊಂಟಿವಿ, ತಿರುವನಮಲೆಗೆ ಹೊಂಟಿವಿ. ಇಲ್ಲಿಂದ ಬೆಂಗಳೂರಲ್ಲಿ 200 ಕಿಲೋಮೀಟರ್ಸ್ ಐತಿ. ಬೇರೆ ಕೆಲಸದ ಮ್ಯಾಗ ಒಂದು ಸ್ವಲ್ಪ ಬೆಂಗಳೂರಿಗೆ ಬಂದಿದ್ವಿ. ಮತ್ತು ಹಂಗೆ ನಾಳೆ ಒಂದಿನ ಸುಟ್ಟಿ ಐತಿ. ನಾಳೆ 26 ಜನವರಿ ಐತಲ್ರಿ, ನಾಳೆ ಒಂದಿನ ಸುಟ್ಟಿ ಐತಿ. ಹಾಗಾಗಿ ಮತ್ತು ಅರುಣಾಚಲೇಶ್ವರ ಹೋಗೋದು ಪ್ಲ್ಯಾನ್ ಮಾಡೀವಿ. ಈಗ ನೋಡೋಣ ಅಂತ ಏನೇನು ಆಕೈತೆ ಏನೇನಿಲ್ಲ ಅಂತ ಹೇಳಿ ಹೇಳ್ತೀನಂತ. ಮತ್ತೊಂದೇನಂದ್ರೆ ನೀವು ಏನಾದ್ರು ಹುಬ್ಳಿಲಿ ಬರ್ಬೇಕಂದ್ರೆ ಹುಬ್ಳಿಲಿನೂ ಡೈರೆಕ್ಟ್ ಟ್ರೈನ್ ಐತೆ ನೋಡ್ರಿ. ಹುಬ್ಳಿಲಿನೂ ಅದೇ ಟ್ರೈನ್ ಹತ್ತಿ ಬರ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವತ್ತು ನಮ್ಮ ಬೆಂಗಳೂರಾಗ ಬೇರೆ ಕೆಲಸ ಸಂಬಂಧ ಬಂದಿದ್ವಿ, ಅದಕ್ಕೆ ಹಂಗಾಗಿ ಇಲ್ಲಿ ಬಂದೀವಿ. ಮತ್ತು ನಮ್ಮ ಕೂಡ ಅದಾನ ನಮ್ಮ ಕಾಲೇಜ್ ಹುಡುಗರು ಅದಾರ, ಅಭಿಷೇಕ ಮತ್ತು ವರುಣ. ಹಾಯ್ ವರುಣ. ಅಭಿಷೇಕ. ಫ್ರೆಂಡ್ಸ್, ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನೋಡಕ್ ಈ ತರ ಕಾಣ್ತೈತಿ ನೋಡ್ರಿ. ಇದಕ್ಕೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತಾರ, ಮೈಸೂರು ರೋಡ್ ಬಸ್ ಸ್ಟ್ಯಾಂಡ್ ಅಂತಾನು ಹೇಳ್ತಾರ. ಇಲ್ಲಿ ನಾವು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ ನಿಯರೆಸ್ಟ್ ಮೆಟ್ರೋ ನಮಗ ದೀಪಂಜಲಿ ಮೆಟ್ರೋ ಸ್ಟೇಷನ್ ಐತಿ, ಪರ್ಪಲ್ ಲೈನ್ ಐತಿ. ಮತ್ತು ಅಲ್ಲಿಂದ 1 ಕಿಲೋಮೀಟರ್ ನಾವು ನಡ್ಕೊಂತ ಬರ್ಬೇಕು ನೋಡ್ರಿ. ಇಲ್ಲ ಅಂದ್ರೆ ನಮ್ಮ ಯಾತ್ರಿ ಆಪ್ ದಾಗ ಆಟೋ ಮಾಡ್ಕೊಂಡು ಬರ್ಬೋದು. ನಾವು ಆಟೋ ಮಾಡ್ಕೊಂಡ್ರ ಬಂದಿವಿ. ಮೆಟ್ರೋ ರೇಟು ಆಟೋ ರೇಟು ಸೇಮ್ ಆಗೈತೆ ನೋಡ್ರಿ. ಅಷ್ಟ ಭಾಳ ಅಂದ್ರೆ 10-20 ರೂಪಾಯಿ ಡಿಫ್ರೆನ್ಸ್ ಆಗತೈತಿ. ಮೆಟ್ರೋ ರೇಟ್ ದಬ್ಬ ಸೇರಿಸ್ಬಿಟ್ಟಾರ ಸರ್ಕಾರ. ಮೆಟ್ರೋದಾಗ ಟ್ರಾವೆಲ್ ಮಾಡಕತ್ರ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಕೈತಿ. ಇಲ್ಲಿ ಬೆಂಗಳೂರದಾಗ ಆಟೋ ಮತ್ತು ಬಸ್ದಾಗ ಟ್ರಾವೆಲ್ ಮಾಡಕತ್ರ ಟ್ರಾಫಿಕ್ ಒಂದು ಭಾಳ ಇರ್ತೈತಲ್ರಿ, ಹಂಗಾಗಿ ಟೈಮ್ ಜಾಸ್ತಿ ಹೋಗ್ತೈತಿ. ನಾವೇನಾರು ಹುಬ್ಬಳ್ಳಿ ತಿರುವನಮಲೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಟ್ರೈನ್ ಐತ್ ನೋಡ್ರಿ, ಪಾಂಡಿಚೇರಿ ಎಕ್ಸ್ಪ್ರೆಸ್. ವಾರಕ್ಕೆ 3 ದಿನ ಐತಿದ. ವೇರಿಸ್ ಮೈ ಟ್ರೈನ್ ಆಪ್ ದಾಗ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಸಟ್ಲಾಡ್ ಬಸ್ ಸ್ಟ್ಯಾಂಡ್ ತಿರುವನಮಲೆಗೆ 15 ನಿಮಿಷಗೊಮ್ಮೆ, ಅರ್ಧ ತಾಸಿಗೊಮ್ಮೆ ನಮ್ಮ KSRTC ಬಸ್ ಮತ್ತು ತಮಿಳ್ನಾಡು ಬಸ್ ಅದಾವ ನೋಡ್ರಿ. ಅದೇನ್ ಪ್ರಾಬ್ಲಮ್ ಇಲ್ಲ. ತಮಿಳ್ನಾಡು ಬಸ್ದಾಗ ಹೊಂಟಿವಿ. ನಮ್ಮ KSRTC ಬಸ್ ಸಿಗ್ಲಿಲ್ಲ. KSRTC ಸಿಕ್ಕರೆ ಚಲೋ ಆಗ್ತಿತ್ತು. ಇದು ಬಸ್ ಚಲೋನೇ ಐತಿ. 220 ರೂಪಾಯಿ ನೋಡ್ರಿ ಟಿಕೆಟ್. ಏನೋ ಬಸ್ ಅವಾಗ ಅದಾವಂತ, ಅರ್ಧ ತಾಸಿಗೊಮ್ಮೆ 15 ನಿಮಿಷಗೊಮ್ಮೆ ಅದಾವಂತ ಬೆಂಗಳೂರಲ್ಲೇ. ಏನು ಪ್ರಾಬ್ಲಮ್ ಇಲ್ಲ ಬಸ್. KSRTCನೂ ಅದಾವಂತ, ಮತ್ತು ಇವು ಅದಾವಂತ, ತಮಿಳ್ನಾಡಿನ ಬಸ್ಸು ಅದಾವಂತ. 4 ಗಂಟೆ ಮಟ್ಟ ಹೋಗ್ಬಿಡ್ತೀವಿ ಅಂತ. ಈಗ ಟೈಮ್ 10 ಗಂಟೆ ಆಗೈತೆ ನೋಡ್ರಿ. ಹೋಗೋಣಂತೀವಿ, ಮುಖಂದ ಬಿಡೋಣಂತೀವಿ. ಏನಿಲ್ಲ, ಬೆಳಗ್ಗೆನೇ ಸಿಗ್ತೀನಂತ ನಿಮಗೆ. ಹರ ಹರ್ ಮಹಾದೇವ್. ಫ್ರೆಂಡ್ಸ್, ಈಗ ನಾವು ಫೈನಲಿ ರೀಚ್ ಆದ್ವಿ ತಿರುವನಮಲೆಯಾಗ. ಈಗ ಟೈಮ್ 3:45 ಆಗೈತಿ. ಇಲ್ಲಿ ರೀಚ್ ಆದ್ವಿ ನೋಡ್ರಿ. ಬಂದಿದ್ದೆ, ಅರ್ಧಂಬರ್ಧ ನಿದ್ದೆ ಆಗೈತಿ, ಸ್ವಲ್ಪ ನಿದ್ದೆ ಕಣ್ಣಾಗದಿಂದ ನಾನು. ಫ್ರೆಂಡ್ಸ್, ಈಗ ನಾವು ತಿರುವನಮಲೆ ಬಸ್ ಸ್ಟ್ಯಾಂಡ್ಲಿ ದೇವಸ್ಥಾನ ಕಡೆ ಹೊಂಟಿವಿ. ಬಸ್ ಸ್ಟ್ಯಾಂಡ್ಲಿ ದೇವಸ್ಥಾನ ಬರೀ 1 ಕಿಲೋಮೀಟರ್ ದೂರ ಐತಿ ನೋಡ್ರಿ, ಭಾಳ ಏನ್ ದೂರ ಇಲ್ಲ. ಆರಾಮ್ ನಡ್ಕೊಂಡ್ ಬರ್ಬೋದು. ನಾವು ಆಟೋದಾಗ ಬಂದ್ವಿ. ಆಟೋದವ್ರ ಸೀಟ್ ಲೆಕ್ಕ 30 ರೂಪಾಯಿ ತೊಗೊಂತಾರ ನೋಡ್ರಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ರಾಜಗೋಪುರಂ ಕಡೆ. ಟೋಟಲ್ ಇಂತದ 4 ಗೋಪುರಂ ಅದ ನೋಡ್ರಿ, ಈಸ್ಟ್ ವೆಸ್ಟ್ ಸೌತ್ ನಾರ್ತ್. ಇದು ಈಸ್ಟ್ ಗೋಪುರಂ ಮೇನ್ ಇದ ನೋಡ್ರಿ. ರಾಜಗೋಪುರಂ ಏನೈತಿ ನೋಡ್ರಿ, ಇದ ಮೇನ್ ಗೋಪುರಂ. ರಾಜಗೋಪುರಂಲಿ ಸ್ಟ್ರೇಟ್ ಒಂದ ರೋಡ್ ಹಿಡ್ಕೊಂತನ 500 ಮೀಟರ್ ಬಂದ್ವಿ. ಇಲ್ಲಿ ಅಪ್ಪರ್ ಸ್ವಾಮಿಗಳ ಮದಮ್ ಅಂತೇಳಿ ಇಲ್ಲೊಂದು ಧರ್ಮಶಾಲಾ ಐತಿ. ಈ ಧರ್ಮಶಾಲಾದಾಗ ನಾವ್ ಈಗ ಫ್ರೆಶ್ ಅಪ್ ಆಗೋಣಂತ. ಒಬ್ಬರಿಗೆ 30 ರೂಪಾಯಿ ತಗೊಂತಾರ ಫ್ರೆಶ್ ಅಪ್ ಆಗ. ಇಲ್ಲಿ ಮತ್ ನಾವ್ ಏನಾರ ಸ್ಟೇ ಮಾಡ್ಬೇಕ, ಇಲ್ಲಿ ರಾತ್ರಿ ಮಕ್ಕೋಬೇಕಂದ್ರೆ ಹಿಂಗ ಮಕ್ಕೋಬೇಕು ನೋಡ್ರಿ. 100 ರೂಪಾಯಿ ಕೊಡ್ಬೇಕ. ಇಲ್ಲಿ ಭಕ್ತಾದಿಗಳು ಮಕ್ಕೊಂದಾರಲ್ಲ, ಇದೇ ತರ ನಾವು ಇಲ್ಲೇ ಮಕ್ಕೋಬೇಕು. 30 ರೂಪಾಯಿ ತೊಗೊಂಡಾರ ಒಬ್ಬರಿಗೆ. ಈ ತರ ಕಾಮನ್ ವಾಶ್ರೂಮ್ ಅದಾವ. ಅಪ್ಪರ್ ಸ್ವಾಮಿ ಮದಮ್. ಫ್ರೆಂಡ್ಸ್, ಇಲ್ಲಿ ಅಪ್ಪರ್ ಸ್ವಾಮಿ ಮದಮ್ದಾಗೆಲ್ಲ ಫ್ರೆಶ್ ಆದ್ವಿ. ಫುಲ್ ಸ್ನಾನ ಎಲ್ಲ ಮಾಡ್ಕೊಂಡು ಚೊಕ್ಕ ಲುಂಗಿ ಹಿಡ್ಕೊಂಡ್ಬಿಟ್ಟಿವಿ. ಈಗ ದರ್ಶನ ಮಾಡಕ್ಕೆ ಹೋಗ್ತೀವಿ. ಫಸ್ಟ್ ಲಗೇಜ್ ಎಲ್ಲರೂ ಇಡ್ಬೇಕು. ಈಗ ಲಾಕರ್ ರೂಮ್ ಎಲ್ಲರೂ ಸಿಕ್ತಂದ್ರೆ ಅಲ್ಲಿ ಹೋಗಿ ಇದು ಮಾಡೋಣ. 30 ರೂಪೀಸ್ ತೊಗೊಂಡ್ರೆ ನೋಡಿರಿ ಫ್ರೆಶ್ ಅಪ್ ಆಗ. ಅಲ್ಲೇ ಲಗೇಜ್ ಕ್ಲಾಕ್ ರೂಮ್ ಎಲ್ಲ ಅದಾವ್ರಿ. ಬಟ್ ಇವತ್ತು ರಶ್ ಐತಲ್ಲ, ಹಾಗಾಗಿ ಅಲ್ಲಿ ಲಗೇಜ್ ಹಿಡ್ಕೊಂಡು ಆಗತ್ತಿಲ್ಲ ಅವ್ರು. ಫ್ರೆಂಡ್ಸ್, ಇದು ಅಪ್ಪರ್ ಸ್ವಾಮಿ ಮದಮ್ ಏನೈತೆ ನೋಡ್ರಿ, ಈಸ್ಟ್ ರಾಜಗೋಪುರಂ ಐತಲ್ಲ ಅದ್ರ ಅಪೋಸಿಟ್ ರೋಡಿಗೆ ಐತಿ ನೋಡ್ರಿ. ಇಲ್ಲಿ ಈಸ್ಟ್ ಗೋಪುರಂ ಐತಲ್ಲ ಅದ್ರ ಸೀದಾ ರೋಡಿಗೆ ಐತಿ. ನಮ್ಮ ಮ್ಯಾಪ್ದಾಗ ಲೊಕೇಶನ್ ಹಾಕೊಂತ ನಾವು ಹೋಗ್ಬೇಕು. ಮತ್ತು ಬೇರೆ ಕಡೆ ಇಲ್ಲೇ ಭಾಳಷ್ಟು ಅದಾವೆ ಬಿಡ್ರಿ, ಅದೇನು ಟೆನ್ಷನ್ ಇಲ್ಲ. ಫ್ರೆಶ್ ಅಪ್ ಹಾಕಿ ಮತ್ತು ಇವೆಲ್ಲ ಭಾಳಷ್ಟು ಅದಾವೆ. ಮತ್ತು ಇಲ್ಲಿ ಪ್ರೈವೇಟ್ ರೂಮ್ಸ್ ಅದಾವೆ, ಮತ್ತು ಧರ್ಮಶಾಲಾ ಅಂಥವೆಲ್ಲ ಅದಾವೆ. ಮತ್ತು ಇಲ್ಲೇ ಎಲ್ಲರೂ ಬಂದುಬಿಟ್ರೆ ಅವರೇ ಕರಿತಿರ್ತಾರೆ ಫ್ರೆಶ್ ಅಪ್ ಇದಂತೇಳಿ, ರೂಮ್ ಅಂತೇಳಿ ಅವರ ಇಲ್ಲಿ ಕರಿತಿರ್ತಾರೆ ಹೋಟೆಲ್ದವ್ರ. ಅದೇನು ಪ್ರಾಬ್ಲಮ್ ಇಲ್ಲ, ರೊಕ್ಕಿದ್ವಿ ಕಷ್ಟ ಮತ್ತೇನಿಲ್ಲ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವವಾರಿಯು. ಫ್ರೆಂಡ್ಸ್, ಇಲ್ಲಿ ಏನಾದೈತಿ, ಕಮ್ಯುನಿಕೇಷನ್ಗೆ ಭಾಳ ಪ್ರಾಬ್ಲಮ್ ಆಗತೈತಿ. ನಮಗೆ ತಮಿಳು ಬರೋದಿಲ್ಲ, ಅರ್ಥನೂ ಆಗೋದಿಲ್ಲ. ತೆಲುಗು ಸ್ವಲ್ಪ ಅರ್ಥ ಆಕೈತಿ, ಒಂದು ಸ್ವಲ್ಪ ಏನೋ ಮ್ಯಾನೇಜ್ ಮಾಡ್ಬೋದು. ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ನೋಡ್ರಿ. ನಾವೇನಾದ್ರು ನಾರ್ತ್ ಇಂಡಿಯಾದಾಗೆಲ್ಲ ಹೋಗ್ತಿದ್ದಿಲ್ಲ, ಆರಾಮ್ ಈಸಿಲಿ ನಮಗೆ ಹಿಂದಿ ಬರ್ತೈತಿ ಮಾತಾಡೋಕೆ, ಆರಾಮ ಆಗ್ಬಿಡ್ತೈತಿ. ಏನು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಇಲ್ಲಿ
ಅವ್ರಿಗೆ ಕನ್ನಡ ತಿಳಿಯೋದಿಲ್ಲ, ನಮಗೆ ತಮಿಳ್ ತಿಳಿಯೋದಿಲ್ಲ. ಅವ್ರಿಗೆ ಅದೇ ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಹಿಂದಿನೂ ಬರೋದಿಲ್ಲ. ಅಟ್ಲೀಸ್ಟ್ ಒಂದು ಲ್ಯಾಂಗ್ವೇಜ್ ಅವ್ರು ಕಲಿಬೇಕು. ಇಲ್ಲಿದ್ದವ್ರಿಗೆ ಹಿಂದಿನೂ ಬರತ್ತಿಲ್ಲ, ಇಂಗ್ಲೀಷು ಬರಾಕತ್ತಿಲ್ಲ. ಓನ್ಲಿ ತಮಿಳ್ ಬಿಟ್ಟರೆ ಒಂದು ಸ್ವಲ್ಪ ಮಂದಿಗೆ ತೆಲುಗು ಬರತೈತಿ. ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗೈತೆ ನೋಡ್ರಿ, ತೆಲುಗು ಬರತೈತೆ ಅಂತೇಳಿ. ತೆಲುಗು ಸ್ವಲ್ಪ ಅರ್ಥ ಆಕೈತಿ, ಸ್ವಲ್ಪ ಕನ್ನಡ ಆಗತ್ತೆ ಸಿಮಿಲರ್ ಇರ್ತೈತಿ. ಫ್ರೆಂಡ್ಸ್, ರಾಜಗೋಪುರಂ ನೋಡ್ರಿ, ಇದು ಈಸ್ಟ್ ಗೋಪುರಂ ಅಂತೇಳಿ ಕರೀತಾರೆ. ನೋಡ್ರಿ ಅಷ್ಟು ಅನ್ನಾವತ್ ಕಾಣಕತ್ತೈತಿ ನೋಡ್ರಿ. ಭಾಳ ಸುಂದರವಾಗಿ ಕಾಣಕತ್ತೈತಿ. ಇಲ್ಲೇ ನೋಡ್ರಿ, ಇಲ್ಲಿ ಹೆಂಗೆ ಕಾಣತೈತಿ, ಅನ್ನಾವತ್ ಕಾಣಕತ್ತೈತಿ ಗೋಪುರಂ, ರಾಜಗೋಪುರಂ ನೋಡ್ರಿ. ಇದು ಈಸ್ಟ್ ಸೈಡ್ ಅದಂತ ಅನ್ನಾವತ್ ಕಾಣತೈತಿ. ಭಾಳಷ್ಟು ಹೋಟೆಲ್ಸ್ ರೂಮ್ಸ್ ಎಲ್ಲ ಅದ ನೋಡ್ರಿ. ರಾಜಗೋಪುರಂ ಮುಂದೆ ಭಾಳಷ್ಟು ಪ್ರೈವೇಟ್ ಹೋಟೆಲ್ ಅದಾವ. ದೇವಸ್ಥಾನ ಹೊತ್ತಿ ಇಲ್ಲಿ ಏನಿಲ್ಲ, ಪ್ರೈವೇಟ್ ಹೋಟೆಲ್ ಭಾಳಷ್ಟು ಅದಾವ. ಫ್ರೆಂಡ್ಸ್, ಇಲ್ಲೇ ಲಗೇಜ್ ಇಟ್ಟಿವಿ. ಇಲ್ಲಿ ಅಂಗಡಿ ಅದಾವ ಭಾಳಷ್ಟು. ಒಂದು ಲಗೇಜಿಗೆ 30 ರೂಪಾಯಿ, ಒಂದು ಬ್ಯಾಗಿಗೆ, ಮತ್ತು ಚಪ್ಪಲಿಗೆ 10 ರೂಪಾಯಿ ಅಂತ ಇಲ್ಲೇ ಬಿಟ್ವಿ. ಇಲ್ಲಿ ಮಂದಿರಿಂದೆಲ್ಲ ಐದಂತ್ರಿ ಅಫಿಷಿಯಲ್. ಬಟ್ ಎಲ್ಲ ಹುಡ್ಕ್ಯಾಡ್ಕೊಂಡು ಕುಂದಿರ್ತೀರಿಪ್ಪ. ಇಲ್ಲಿ ಮಂದಿಗೆ ಕಮ್ಯುನಿಕೇಷನ್ ಭಾಳ ಪ್ರಾಬ್ಲಮ್ ಆಗತ್ತೈತಿ ಖರೆ. ಹಂಗಾಗಿ ಸುಮ್ಮನೆ ಇಲ್ಲೇ ಇಟ್ವಿ. ಈಗ 50 ರೂಪಾಯಿ ಕೊಟ್ಟು ದರ್ಶನ ಮಾಡಕ್ಕೆ ಹೋಗ್ಬೇಕು ನಾವಾಗ. ಹೋಗೋಣ ದರ್ಶನ ಮಾಡಕ್ಕೆ. ಫ್ರೆಂಡ್ಸ್, ಇವತ್ತು ಸೋಮವಾರ ಐತಿ, ಪ್ಲಸ್ ಇವತ್ತು ರಿಪಬ್ಲಿಕ್ ಡೇ ಐತಿ. ಹಾಲಿಡೇ ಐತಲ್ರಿ ಇವತ್ತು. ಸಾಟರ್ಡೇ, ಸಂಡೇ, ಮಂಡೇ ಲಾಂಗ್ ವೀಕೆಂಡ್ ಬಂದ್ಬಿಟ್ಟೈತಿ. ಹಂಗಾಗಿ ಮಂದಿರ್ ಬಾಳ ಅಂದ್ರ ಬಾಳ ಗದ್ಲೆ ಐತ್ರಿ ಇವತ್ತು. ಭಕ್ತಾದಿಗಳು ಬಾಳ ಮಂದಿ ಬಂದಾರ್ರಿ. ಹತ್ರ ಪತ್ರ ಉಕ್ಸಾಟ ಆತೈತ್ರಿ ಇವತ್ತು. ಬಾಳ ಅಂದ್ರ ಬಾಳ ರಶ್ ಐತ್ರಿ ಮಂದಿರ ಇವತ್ತು. ನೀವು ಏನಾರು ಬರೋದ್ ಪ್ಲಾನ್ ಏನಾರು ಮಾಡಾಕತ್ರಿ ಅರುಣಾಚಲೇಶ್ವರಿಗೆ, ವೀಕೆಂಡಿಗೆ ಬರಾಕ್ ಹೋಗ್ಬಿಡ್ರಿ. ವೀಕ್ ಡೇಸ್ ದಾಗ ಬರ್ರಿ. ಒಂದ್ 2 ದಿನ ಆಫೀಸಸ್ ನಿಮ್ದು ಕೆಲಸ ಎಲ್ಲ ಸುಟಿ ಮಾಡ್ರಿ. ವೀಕ್ ಡೇಸ್ ದಾಗ ಬರ್ರಿ, ಆರಾಮ್ ದರ್ಶನ ಆಕೈತಿ, ಸುಸ್ತಾಗೋದಿಲ್ಲ. ವೀಕೆಂಡಿಗೆ ಬಂದ್ರೆ ಹಿಂಗ ನೋಡ್ರಿ, ಬಾಳ ಅಂದ್ರ ಬಾಳ ಕೆಟ್ಟ ಇರ್ತೈತಂತ ಇಲ್ಲಿ. ಫ್ರೆಂಡ್ಸ್, ಮಂದಿ ಹತ್ರ ಪತ್ರ ಒಕ್ಕಾಡಕತ್ ಬಿಟ್ರೆ ಎಲ್ಲಿ ಬೇಕಲ್ಲ ಹತ್ರ ಪತ್ರ ದುಕ್ಸಾಡೋಸಿ ಆಗಾಕತ್ ಬಿಡೈತಿ. ನೋಡ್ರಿ, ಲೈನ್ ಪ್ರಕಾರ ಯಾರು ಬರಾಕತ್ತಿಲ್ಲ. ನಾವು ಲೈನ್ ಪ್ರಕಾರ ಬಂದು ಮಂದಿ ಇಲ್ಲಿ ಅಲ್ಲೆಲ್ಲ ಜಗಳ ಪಗಳ ಆಗತ್ ಬಿಟ್ಟಾವ. ಫ್ರೆಂಡ್ಸ್, ಈಗ ನಾವು ಬಂದು ಇಲ್ಲಿ ಕೇಜ್ ಒಳಗೆ ಪಾತ್ವೇದಾಗ ಹೊಂಟಿವಿ. ಈಗ ಅಲ್ಲಿಂದ ಇದು ಒಳಗೆ ಎಂಟ್ರಿ ಆಗೋದು ಭಾಳ ಮುಷ್ಕಿಲ್ ಇತ್ತು ನೋಡ್ರಿ. ಭಾಳ ದುಕ್ಸಾದಕ್ಷಿ ಆಗತ್ತಿತ್ತು. ಈಗ ಮತ್ತೆ ಈಗ ಲೈನ್ ಮೂಮೆಂಟ್ ಆಗತ್ತೈತಿ, ಕಂಟಿನ್ಯೂ ಮೂಮೆಂಟ್ ಆಗತ್ತೈತಿ, ಸ್ಟಾಪ್ ಆಗಿಲ್ಲ. ಲೈನ್ ಯಾವತ್ತು ಕಂಟಿನ್ಯೂ ಮೂವ್ಮೆಂಟ್ ಆಗ್ತಿರೋದು. ಸ್ಟಾಪ್ ಆತಂದ್ರೆ ದುಕ್ಸಾದುಕ್ಷಿ ಆಗಿ ಚಲೋ ಆಗ್ಬಿಡ್ತೈತಿ. ದುಕ್ಸಾದುಕ್ಷಿ ಆಗಬಾರ್ದು, ಬೇಕಾದಷ್ಟು ಗದ್ದಿದ್ರು ದುಕ್ಸಾದುಕ್ಷಿ ಆಗಬಾರ್ದು. ಅಂಥದ್ದು ವ್ಯವಸ್ಥೆ ಮಾಡ್ಬೇಕು ಮಂದಿರ ಕಡೆಯಿಂದ ಅಂತೇಳಿ ನಂದು ಒಂದು ಇದೆ. ಪಾರ್ವತಿ ಪತೆ ಹರ ಹರ ಮಹಾದೇವ. ಫ್ರೆಂಡ್ಸ್, ಇಲ್ಲೆಲ್ಲ ನೋಡ್ರಿ, ಇಲ್ಲೇ ಕುರ್ಚಿ ಎಲ್ಲ ಮಾಡ್ಯಾರ. ಭಕ್ತಾದಿಗಳು ಸುಸ್ತಾತಂದ್ರೆ ಕುಂದ್ರಾಕೆಲ್ಲ ವ್ಯವಸ್ಥೆ ಮಾಡ್ಯಾರ ಇಲ್ಲಿ. ಮತ್ತು ನೀರಿಂದು ವ್ಯವಸ್ಥೆ ಐತಿ. ಬಟ್ ವ್ಯವಸ್ಥೆ ಐತಿ ಇಲ್ಲ ಅನ್ನೋದಿಲ್ಲ, ಬಟ್ ಮ್ಯಾನೇಜ್ಮೆಂಟ್ ಅಷ್ಟು ಇದು ಇಲ್ಲ. ಆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆತ. 10 ಮಂದಿ ಭಾಳ ಪ್ರಾಬ್ಲಮ್ ಆತಲ್ಲಿ ಒಕ್ಕಾಡಕತ್ತಿದ್ರೆ. ಮತ್ತು ಈಗ ಆರಾಮ್ ಮಾಡ್ರಿ ನೋಡ್ರಿ. ಈಗ ಫ್ರೆಂಡ್ಸ್, ಯಾವ ಥರ ತಿರುಪತಿದಾಗ ಒಂದು ಕೇಸ್ದಾಗ ಲಾಕ್ ಮಾಡ್ತಿದ್ರಲ್ಲ, ಅದೇ ಥರ ಆಯ್ತು ನೋಡ್ರಿ. ಎಲ್ಲ ಡಿಸ್ಪ್ಲೇ ಎಲ್ಲ ಹಾಕ್ಯಾರ, ಈಗ ಬಂದ್ ಮಾಡ್ಯಾರ. ಇಲ್ಲಿ ನೋಡ್ರಿ, ಎಲ್ಲ ಚೇರ್ ಎಲ್ಲ ಕೊಟ್ಟರು, ವ್ಯವಸ್ಥೆ ಮಾಡ್ಯಾರ ಕುಂದ್ರಾಕೆಲ್ಲ. ನಮಗೆ ನೋಡ್ಬೋದು ಎಲ್ಲ ಕ್ಯೂ ಸಿಸ್ಟಮ್ದಾಗ ಹೊಂಟೈತಿ ಪ್ರಾಪರಾಗಿ. ಡೇ ಟೈಮ್ದಾಗ ಬೆಳಕಾತಿ, ಈಗ ಪ್ರಾಪರಾಗಿ ಹೊಂಟೈತಿ. ಫ್ರೆಂಡ್ಸ್, ಈಗ ನಾವು ತಿರುವನಮಲ್ಲಿ ಅರುಣಾಚಲೇಶ್ವರ ಸ್ಟೋರಿ ಏನೈತಿ, ಅದ್ರ ಇತಿಹಾಸ ಏನೈತಿ ಅಂತೇಳಿ ತಿಳ್ಕೊಳೋಣಂತ. ಬ್ರಹ್ಮದೇವರ ಮತ್ತು ವಿಷ್ಣು ದೇವರ ವಾದ ವಿವಾದ ಮಾಡ್ತಿರ್ತಾರ. ನಾ ಮಹಾನ್ ಅದೀನಿ, ನಾ ಸರ್ವಶ್ರೇಷ್ಠ ಅದೀನಿ ಅಂತೇಳಿ ವಾದ ವಿವಾದ ಮಾಡ್ತಿರ್ತಾರ ಇಬ್ರು. ಅವಾಗ ಒಂದ್ ಅಗ್ನಿಸ್ತಂಭ ಪ್ರಕಟ ಆಗ್ತೈತಿ. ಅದು ಪ್ರಕಟ ಆಗಿದ್ದ ಅಗ್ನಿಸ್ತಂಭ ಹೇಳ್ತೈತಿ, ಈ ಅಗ್ನಿಸ್ತಂಭಿಂದ ಯಾರ ಆದಿ ಮತ್ ಅಂತ ಹುಡುಕ್ತಾರಲ್ಲ ಅವರ ಮಹಾನ್ ಅಂತೇಳಿ ಹೇಳ್ತೈತಿ. ಆದಿ ಮತ್ ಅಂತ ಅಂದ್ರ ಅದ್ರ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್. ವಿಷ್ಣು ದೇವರ ತಳಗಿನ ಕಡೆ ಹೋಗ್ತಾರ, ಬ್ರಹ್ಮ ದೇವರ ಮ್ಯಾಗಿನ ಕಡೆ ಹೋಗ್ತಾರ. 1000 ವರ್ಷ ಮಟ್ಟ ಹಂಗ ಹುಡುಕ್ತಿರ್ತಾರ ಅದ್ರ ಆದಿ ಮತ್ ಅಂತ. ಇಬ್ರು ಮಂದಿಗೂ ಆದಿ ಮತ್ ಅಂತ ಸಿಗೋದಿಲ್ಲ. ಅವಾಗ ವಿಷ್ಣು ದೇವ್ರು ಹೇಳ್ತಾರ, ನನಗ ಅಂತ ಸಿಗ್ಲಿಲ್ಲ ಅಂದ್ರೆ ಎಂಡ್ ಪಾಯಿಂಟ್ ಸಿಗ್ಲಿಲ್ಲ ಅಂತ ಹೇಳ್ತಾರ. ಬ್ರಹ್ಮ ದೇವ್ರ ಸುಳ್ಳು ಹೇಳ್ತಾರ, ನಾ ಆದಿ ಹುಡುಕಿನಿ, ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಹುಡುಗಿನಿ ಅಂತ ಹೇಳಿ ಸುಳ್ಳು ಹೇಳ್ತಾರ. ಅವಾಗ ಅಗ್ನಿಸ್ತಂಭಲೆ ದೇವಂಕಾದೇವ್ ಮಹಾದೇವ್ ಪ್ರಕಟ ಆಗ್ತಾರ. ಪ್ರಕಟ ಆಗಿ ಬ್ರಹ್ಮ ದೇವ್ರಿಗೆ ಹೇಳ್ತಾರ, ನೀ ಸೃಷ್ಟಿದ ರಚಯಿತ ಆಗಿ ನೀ ಸುಳ್ಳು ಹೇಳಿದಿ ಅಂತ ಹೇಳಿ ನಿಮಗ್ ಯಾರು ಈ ಸಂಸಾರದಾಗ ಪೂಜೆ ಮಾಡೋದಿಲ್ಲ ಅಂತ ಹೇಳ್ತಾರ. ಅದಕ್ಕ ನೋಡ್ರಿ, ಬ್ರಹ್ಮ ದೇವರ ಸೃಷ್ಟಿದ ರಚಯಿತ ಆದ್ರೂ ಬ್ರಹ್ಮ ದೇವರಿಗೆ ಪೂಜೆ ಮಾಡೋದಿಲ್ಲ, ಮತ್ತೆ ಬ್ರಹ್ಮ ದೇವರವ್ರದ್ದು ದೇವಸ್ಥಾನ ಇಲ್ಲ. ವಿಷ್ಣು ದೇವರ ಖರೆ ಹೇಳ್ತಾರಲ್ಲ, ಅವಾಗಿಂತರ ವಿಷ್ಣು ಶಿವ ಭಕ್ತ ಆಗ್ತಾನ, ಶಿವ ವಿಷ್ಣು ಭಕ್ತ ಆಗ್ತಾರ. ಅದೇನ್ ಅಗ್ನಿಸ್ತಂಭ ಪ್ರಕಟ ಆಗಿರ್ತೈತಿ ನೋಡ್ರಿ, ಅದ ಶಿವಲಿಂಗ ರೂಪದಾಗ ಈಗ ಅರುಣಾಚಲೇಶ್ವರದಾಗ ಐತಿ. ಇಲ್ಲೇನ್ ಸ್ವಯಂಭೂ ಅಗ್ನಿಲಿಂಗ ಐತಿ ನೋಡ್ರಿ, ಇದು ಪಂಚ ಮಹಾಭೂತದಾಗ ಬರ್ತೈತಿ ನೋಡ್ರಿ. ಇದು ಈಗ ಹೆಂಗ್ 12 ಜ್ಯೋತಿರ್ಲಿಂಗ ಅದಾವಲ್ಲ, ಹಂಗ ಪಂಚ ಮಹಾಭೂತ ಅಂತ ಹೇಳಿ 5 ಸ್ವಯಂಭೂ ಶಿವಲಿಂಗ ಅದಾವ್ರಿ. ಇವ ತಮಿಳ್ನಾಡದಾಗ 4 ಅದಾವ, ಆಂಧ್ರದಾಗ 1 ಐತಿ, ಅದ್ರಾಗ 1 ಅರುಣಾಚಲೇಶ್ವರ್. ನೋಡ್ಬೋದು ನೀವು, ಮಂದಿರ ಮಾತ್ರ ಬಾಳ ಅಂದ್ರ ಬಾಳ ಸುಂದರವಾಗಿ ಐತಿ.
ಐತಿ ನೋಡ್ರಿ. ವರ್ಡ್ಸ್ ಇಲ್ರಿ ನನ್ ಕಡೆ ಡಿಸ್ಕ್ರೈಬ್ ಮಾಡಕ್, ಅಷ್ಟು ಸುಂದರವಾಗೈತಿ. ಈ ದೇವಸ್ಥಾನದಾಗ ಟೋಟಲ್ 9 ಗೋಪುರಂ ಅದಾವ ಅಂತ ನೋಡ್ರಿ. ಈ ದೇವಸ್ಥಾನ ದ್ರವಿಡಿಯನ್ ಆರ್ಕಿಟೆಕ್ಚರ್ ದಾಗ ಚೋಗ್ಲಾ ಡೈನೆಸ್ಟಿ ಅವರು ನಿರ್ಮಾಣ ಮಾಡ್ಯಾರ. ದೇವಸ್ಥಾನದಿಂದ ಏನು ಗುಡ್ಡ ಕಾಣಕತ್ತೈತಿ ನೋಡ್ರಿ, ಅದ ಅರುಣಾಚಲೇಶ್ವರ್ ಪರ್ವತ. ಆ ಪರ್ವತ ಸುತ್ತಲ 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಹಾಕಾರ ನೋಡ್ರಿ ಭಕ್ತಾದಿಗಳು. ಪೂರ 14 ಕಿಲೋಮೀಟರ್ ಗಿರಿ ಪ್ರದರ್ಶನ ಹಾಕ್ಬೇಕಂದ್ರ 5 to 6 hours ಆಕೇತಂತ ನೋಡ್ರಿ. ಡಿಪೆಂಡ್ಸ್ ಅಪಾನ್ ನಮ್ದು ಕೆಪಾಸಿಟಿ, ನಮ್ದು ವಿಲ್ ಪವರ್ ಮ್ಯಾಗ ಡಿಪೆಂಡ್ಸ್ ಆಕೈತಿ. ಫ್ರೆಂಡ್ಸ್, ದೇವಸ್ಥಾನದಾಗ ಪೂಜೆ ಮಾಡಾಕತ್ತಿದ್ರ, ಹಂಗಾಗಿ 1 hour ಇಲ್ಲೇ ವೇಟ್ ಮಾಡಾಕತ್ತಿದ್ವಿ ನೋಡ್ರಿ. ಈಗ ಜಸ್ಟ್ ಪಾಲ್ಕಿ ತಗೊಂಡ್ ಹೋದ್ರ ನೋಡಿರ್ಬೋದು ನೀವು. ಮತ್ತ ಇಲ್ಲಿ ಗಣಪತಿದ ದೇವಸ್ಥಾನ ಐತಿ. ಫಸ್ಟ್ ಪ್ರಥಮ ಪೂಜೆ ಗಣಪತಿದ ದರ್ಶನ ಮಾಡ್ಕೊಂಡಂತ, ಆಮೇಲೆ ಶಿವಂದ, ಆಮೇಲೆ ಪಾರ್ವತಿ ಮಾತಾದ ಎಲ್ಲಾ ದೇವ್ರದ್ದು ದರ್ಶನ ಮಾಡ್ಕೊಂಡಂತ. ಆಮೇಲೆ ಇಲ್ಲಿ ನೋಡ್ರಿ ಅಣ್ಣಮಲ್ಲಯ್ಯ ಸನ್ನಿಧಿ ಅಂತ ಹೇಳಿ ಬರ್ದಾರ. ಅಣ್ಣಮಲ್ಲಯ್ಯ ಅಂತ ಹೇಳಿದ್ರೆ ಶಿವಂದ ಇನ್ನೊಂದ್ ಹೆಸರು ಅಣ್ಣಮಲ್ಲಯ್ಯ. ಮತ್ತ ಇಲ್ಲಿ ನೀವು ನೋಡ್ಬೋದ ನಂದಿ ಮಹಾರಾಜರು ವಿರಾಜಮಾನ ಆಗ್ಯಾರ. ಎಲ್ಲಿ ಶಿವ ಇರ್ತಾನ ಅಲ್ಲಿ ನಂದಿ ಮಹಾರಾಜ್ ವಿರಾಜಮಾನ ಆಗಾಗಿರ್ತಾರ. ಮಂದಿರ ಒಳಗು ಬಾಳ ಅಂದ್ರ ಬಾಳ ಸುಂದರವಾಗಿ ಐತಿ. ಮಸ್ತ್ ಲೈಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಹಾಕ್ಯಾರ ನೋಡ್ರಿ. ಮತ್ತ ಇಲ್ಲಿ ನಮ್ಗೀಗ ಶಿವಂದ ನಟರಾಜ್ ರೂಪಿಂದ ದರ್ಶನ ಮಾಡಕ್ ಅವಕಾಶ ಸಿಗ್ತೈತಿ. ನೀವು ಎಲ್ಲಾರು ದರ್ಶನ ಮಾಡ್ಕೋರಿ ಶಿವಂದ ನಟರಾಜ್ ರೂಪಿಂದ. ಇಲ್ಲಿ ಆಕ್ಚುಲ್ ಆಗಿ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಅಲಾವಿಲ್ಲ, ಹಂಗ ಒಂದ್ ಸ್ವಲ್ಪ ಮಾಡೀನ್ರಿ. ಇನ್ನ ಮಂದಿರ ಬಾಳ ಅಂದ್ರ ಬಾಳ ಸುಂದರವಾಗಿ ಐತಿ. ನನ್ನ ಕಡೆ ಆದಷ್ಟು ನಾನು ಪ್ರಯತ್ನ ಮಾಡೀನಿ ಎಲ್ಲಾ ತೋರ್ಸಾಕು. ಪೂರಾ ದೇವಸ್ಥಾನ ನೋಡ್ಬೇಕಂದ್ರೆ ಇಲ್ಲಿ ಬರ್ಬೇಕು ನೋಡ್ರಿ. ಎಲ್ಲಾ ವಿಡಿಯೋ ರೆಕಾರ್ಡಿಂಗ್ ಮಾಡಾಕಾರ ಅಲಾವಿಲ್ಲ, ಇಲ್ಲೇ ಆದಷ್ಟು ಪ್ರಯತ್ನ ಮಾಡಿದ್ದೈತಿ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ನಮ್ದು ದರ್ಶನ ಆತ್ ನೋಡ್ರಿ. ಶಿವಂದು ದರ್ಶನ ಆತ, ಪಾರ್ವತಿ ಮಾತಾದ ದರ್ಶನ ಆತ. ಈಗ ನಾವು ಬಂದ್ವಿ ಪ್ರಸಾದ್ ಕೌಂಟರ್ ಕಡೆ. ಇಲ್ಲಿ ಪ್ರಸಾದ್ದಾಗ 10 ರೂಪಾಯಿ ಕೊಟ್ರ ನಮ್ಗ ಖೀರ್ ಕೊಡ್ತಾರ, ಮತ್ 10 ರೂಪಾಯಿ ಕೊಟ್ರ ಪುಳಿಯೋಗರೆ ರೈಸ್ ಕೊಡ್ತಾರ. ಇವ್ ತಿಂದ ಮತ್ ನಾವ್ ಮನಿಗ್ ಹೋಗ್ಬೇಕಂದ್ರ ಲಡ್ಡು ಪ್ರಸಾದ ಅವೆಲ್ಲ ಅದಾವ ನೋಡ್ರಿ. ಇಲ್ಲಿ 50 ರೂಪಾಯಿ ಕೊಡ್ಬೇಕು ಅದಕ್ಕ. ಇಲ್ಲಿ ಬೋರ್ಡ್ ಅದಾಗ ನೋಡ್ಬೋದು ನೀವು. ಫ್ರೆಂಡ್ಸ್, ಈಗ ಜಸ್ಟ್ ನಮ್ದು ದರ್ಶನ ಆಯ್ತು ನೋಡ್ರಿ. ದರ್ಶನ ಮಾಡಕ್ಕೆ ನಮ್ಗೆ 7 ತಾಸು ಆಯ್ತು. ಮುಂಜಾನೆ 5 ಗಂಟೆಗೆ ನಿಂತಿದ್ವಿ ನಾವು ಪಾಳ್ಯಕ್ಕೆ. ಈಗ ಆ ಟೈಮ್ 12 ಗಂಟೆ ಆಗೈತಿ. ಈಗ 12 ಗಂಟೆ ಹೊರಗೆ ಬಂದು ಮತ್ತೆ ದರ್ಶನ ಆದ್ಮೇಲೆ ಪ್ರಸಾದ ಕೊಡ್ತಾರೆ. ಪ್ರಸಾದ ತಿಂದ್ವಿ. ಶಿವಂದು ದರ್ಶನ ಆಯ್ತು, ಪಾರ್ವತಿ ಮಾತಾದು ದರ್ಶನ ಆಯ್ತು. ಶಿವಂಗೆ ಇಲ್ಲಿ ಅಣ್ಣಮಲ್ಲಯ್ಯ ಅಂತೇಳಿ ಕರೀತಾರೆ. ಮತ್ತು ನಾವು ತೊಗೊಂಡಿದ್ದ 50 ರೂಪೀಸ್ ಕೊಟ್ಟು ಇದು ಟಿಕೆಟ್ ಸ್ಪೆಷಲ್ ದರ್ಶನ 50 ರೂಪೀಸ್ ಕೊಟ್ಟು ಅದು 7 ತಾಸು ಆಯ್ತು. ಇನ್ನೇನು ಫ್ರೀಯಿಂದ ಹೋಗಿದ್ವಿ ಅಂದ್ರೆ ನಾವು ಭಾಳ ಲೇಟ್ ಆಕೈತಿ ಅದು. ಅದು ಎದಕ್ಕೆ ರಶ್ ಐತೆ ಅಂತ ಹೇಳಿದ್ರೆ ಇವತ್ತು ಹಾಲಿಡೇ ಐತಲ್ರಿ, 26 ಜನವರಿ ಗಣರಾಜ್ಯೋತ್ಸವದ ಹಾಲಿಡೇ ಐತಲ್ಲ. ಹಾಗಾಗಿ ಇವತ್ತು ಭಾಳ ಅಂದ್ರೆ ಭಾಳ ಗದ್ದಲ ಐತಿ. ಪ್ಲಸ್ ಇವತ್ತು ಸೋಮವಾರ ಐತಿ, ಹಾಗಾಗಿ ಭಾಳ ಗದ್ದಲ ಆಗೈತಿ ಇವತ್ತು. ಹಂಗಾಗಿ ಲೇಟ್ ಆಯ್ತು. ಬೇರೆ ಟೈಮ್ದಾಗ ವೀಕ್ ಡೇಸ್ದಾಗ ಬಂದ್ರೆ ಒಂದು 2 ತಾಸು 3 ತಾಸ್ದಾಗ ದರ್ಶನ ಲಘು ಆಗ್ಬಿಡ್ತೈತೆ ಅಂತ ನಮ್ದು. ಈ ಮಂದಿರಿಗೆ 4 ಗೋಪುರ ಅದ ನೋಡ್ರಿ. ಮತ್ತು ದರ್ಶನ ಮಾಡೋಕೆ 2 ಕಡೆ ಐತಿ. 2 ಕಡೆ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಳೋದು 2 ಕಡೆ ಐತ್ರಿ. ಮತ್ತು ಫ್ರೀ ದರ್ಶನದಿಂದ 2 ಕಡೆ ಐತಿ. ಟೋಟಲ್ 4 ಕಡೆ ಐತ್ರಿ. 4 ಸೈಡ್ಲೇ ದರ್ಶನ ಮಾಡೋಕೆ ಆಗ್ತೈತಿ. 4 ಗೋಪುರ ಅದಾವ ರೀ. ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಮತ್ತು ಇವು ಅದಾವ ಸಣ್ಣ ಸಣ್ಣ ಗೋಪುರನೂ ಅದಾವ. ಟೋಟಲ್ 9 ಅದಾವ. ಮಂದಿರ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಮತ್ತು ಭಾಳ ಅಂದ್ರೆ ಭಾಳ ಸುಂದರವಾಗೈತಿ ನೋಡ್ರಿ. ಇದು ಪೂರ ಮಂದಿರ ನೋಡ್ಬೇಕಂತ ಹೇಳಿದ್ರೆ ಒಂದಿನ ಪೂರ ಆಗ್ತೈತಿ ನೋಡ್ರಿ. ಬರೀ ಮಂದಿರ ನೋಡೋಕೆ ನಾತೀನಿ ನಿಮ್ಗೆ. ಭಾಳ ಸುಂದರ ಐತಿ ಮಂದಿರ. ಮತ್ತು ಗಿರಿ ಪ್ರದರ್ಶನ ಮಾಡೋದೈತಿ. ಈಗ ನೋಡ್ಬೇಕು, ಟೈಮ್ ಒಂದು ಭಾಳ ಆಗೈತೆ ನಮ್ದು. ಮಾಡೋದ್ರೆ ಮಾಡಿದ್ವಿ, ಇಲ್ಲಾಂದ್ರೆ ಇಲ್ಲ, ನೋಡೋಣ ಅಂತ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಅನ್ನದಾನಂ ಪ್ರಸಾದ್ ಕಡೆ. ಇದು ಸೌತ್ ಗೋಪುರಂ ಮತ್ತು ಈಸ್ಟ್ ಗೋಪುರಂ ನಡು ಐತಿ ನೋಡ್ರಿ. ಈ ಮಂದಿರ ಭಾಳ ದೊಡ್ಡದೈತಿ, ಅದಕ್ಕೆ ಹಂಗಾಗಿ ಸ್ವಲ್ಪ ಕನ್ಫ್ಯೂಸರ್ ಆಕೈತಿ. ಕನ್ಫ್ಯೂಸ್ ಆತಂದ್ರೆ ಅಲ್ಲೇ ಬೋಲ್ಡ್ ಹಾಕ್ಯಾರ್ರಿ. ಆ ಬೋಲ್ಡ್ ನೋಡ್ಬೇಕ, ಇಲ್ಲ ಅಂದ್ರೆ ಅಲ್ಲಿ ಯಾರಿಗಾರ ಕೇಳ್ಬೇಕು ಅಷ್ಟ. ಮುಂಜಾನೆ 8 ಗಂಟೆಲಿ ಸಂಜೆಗೆ 8 ಗಂಟೆ ಮಟನು ಕಂಟಿನ್ಯೂಸ್ಲಿ ಪ್ರಸಾದ ಇರ್ತೈತಂತ. ಒಂದು ಪಣತಿ ಆದ್ಮ್ಯಾಗ ಒಂದು ಪಣತಿ ಹಿಂಗೆ ನೀಡ್ತಾರೆ ನೋಡ್ರಿ ಇಲ್ಲಿ. ಈಗ ನಾವು ಊಟ ಮಾಡಕ್ಕೆ ಕುಂತೀವಿ ಅನ್ನದಾನಂ ಪ್ರಸಾದ್ ಕಡೆ. ಈಗ ಬಾಳೆಹಣ್ಣು ಎಳಿದಾಗ ಕೊಟ್ಟಾರ ನೋಡ್ರಿ. ಊಟ ಎಲ್ಲ ಚೊಕ್ಕ ಕೊಟ್ಟಾರ. ಊಟ ಎಳಿದಾಗ ಕೊಟ್ಟಾರ. ಫ್ರೆಂಡ್ಸ್, ಈಗ ಪದ್ಧತಿ ಊಟ ಮಾಡಿದ್ವಿ ನೋಡ್ರಿ. ಫಸ್ಟ್ ಕ್ಲಾಸ್ ಇತ್ತು, ಮಸ್ತ್ ಪ್ರಸಾದ ಇತ್ತು, ಭಾರಿ ಟೇಸ್ಟಿ ಇತ್ತು ಊಟ ಮಾತ್ರ. ಇದ್ರ ಟೈಮಿಂಗ್ ಮಾರ್ನಿಂಗ್ 8 o'clock ಟು ಈವ್ನಿಂಗ್ 8 o'clock ಮಟ್ಟ ಇರ್ತೈತಂತ. ಯಾವಾಗ ಬೇಕಾದ್ರೆ ನಾವು ಊಟ ಮಾಡ್ಬೋದು. ಮಸ್ತ್ ಐತ್ರಿ ಊಟ, ಚಲೋ ಐತಿ. ಸೌತ್ ಇಂಡಿಯನ್ ಸ್ಟೈಲ್ ಬಾಳೆಹಣ್ಣು ಎಲ್ಲಿ ಮ್ಯಾಗ ಕೊಟ್ಟರೆ ಊಟ ಮಸ್ತ್ ಅನ್ನಿಸ್ತಾ. ಊಟ ಮಾಡಿದ್ವಿ.
ಈಗ ನಾವು ರಾಜಗೋಪುರಂ ಕಡೆ ಹೋಗೋಣ ಅಂತ. ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕೀಗ. ಗಿರಿ ಪ್ರದರ್ಶನ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ಈಗ ಟೈಮ್ ಆಲ್ರೆಡಿ 1:30 ಆಗೈತಿ. ಮತ್ತು ನಾವು ಬೆಂಗಳೂರದಾಗ ಎನಿ ಕಂಡೀಷನ್ 8 ಗಂಟೆ ಮಟ್ಟ ಇರಬೇಕು. ಇಲ್ಲಿಂದ ಬೆಂಗಳೂರು 6 ತಾಸು ದಾರಿ ಆಕೈತಿ. 1 ತಾಸಿಲ್ಲ 1.5 ತಾಸು ಮಟ್ಟ ಫುಲ್ ಬೆಂಗಳೂರು ಟ್ರಾಫಿಕ್ದಾಗ ಸಿಕ್ಕೊಳೋದು ಆಕೈತಿ. ಹಾಗಾಗಿ ನಾವು ಮಾಡೋಕತ್ತಿಲ್ಲ, ಈಗ ಹೋಗೋಣ ಅಂತ. ಫ್ರೆಂಡ್ಸ್, ಈಗ ಮತ್ತೆ ಬ್ಯಾಗ್ ಎಲ್ಲ ತೊಗೊಂಡು ನೋಡ್ರಿ. ಇಲ್ಲಿ ಲಾಕರ್ ರೂಮ್ ಫ್ರೆಶ್ ಅಪ್ ಆಗ ಎಲ್ಲ ಇದ್ರದ್ದು ಐತಂತ, ಮಂದಿರಿಂದ ಐತಂತ. ಅದೆಲ್ಲಿದೆ ನಮ್ಗೆ ಗೊತ್ತಾಗಲಿಲ್ಲ. ಹಂಗಾಗಿ ನಾವು ಇಲ್ಲೇ ಪ್ರೈವೇಟ್ದಾಗ ಇಟ್ಟಿದ್ವಿ. ಇಲ್ಲೇ ಹೊರ ಕರೆಯಾಕತ್ತಿದ್ರೆ ಲಾಕರ್ ಅಂತೇಳಿ ಅಲ್ಲೇ ಇಟ್ಬಿಟ್ಟಿದ್ವಿ. ಒಂದು ಬ್ಯಾಗು 30 ರೂಪಾಯಿ, ಮತ್ತು ಚಪ್ಲಿಗೆ 10 ರೂಪಾಯಿ ತೊಗೊಂಡ, 40 ರೂಪಾಯಿ ತೊಗೊಂಡ. ಈಗ ನೋಡ್ರಿ ಪಾಳೆ ನೋಡ್ರಿ ಆಮ್ನಾಗ ಐತೆ ನೋಡ್ರಿ. ಈಗ ಫುಲ್ ಹೆವಿ ಪಾಳೆ ಆಗೈತೆ ನೋಡ್ರಿ. ಈಗ ದಬಾಶೆ ಆಗೈತಿ. ಕೆಲವೊಬ್ರು ಗಿರಿ ಪ್ರದರ್ಶನ ಮಾಡಿ ಪಾಳೆಗೆ ನಿಂತಿರ್ತಾರೆ, ಕೆಲವೊಬ್ರು ದರ್ಶನ ಮಾಡಿ ಗಿರಿ ಪ್ರದರ್ಶನ ಮಾಡ್ತಾರೆ. ಡಿಪೆಂಡ್ಸ್ ಅದ, ಅವ್ರವ್ರ ಇಷ್ಟ ಅದ, ಅವ್ರವ್ರ ಅನುಕೂಲ ಆದಂಗೆ ಮಾಡ್ತಾರೆ. ನಾವು ಗಿರಿ ಪ್ರದರ್ಶನ ಮಾಡಾಕತ್ತಿಲ್ಲ ರೀ, ಯಾಕಂದ್ರೆ ಟೈಮ್ ಭಾಳ ಆಗೈತಲ್ಲ. ಮತ್ತು ಬೆಂಗಳೂರದಾಗ ಎನಿ ಕಂಡೀಷನ್ 2 ಗಂಟೆ ಅಂದ್ರೆ ಇರ್ಬೇಕು. ನಾವು ಅದಕ್ಕೆ ಮಾಡೋ ಆಸೆ ಭಾಳ ಇತ್ತು ರೀ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ತಿರುವನ್ಮಲೆ ಟ್ರಿಪ್ ಪ್ಲ್ಯಾನ್ ಮಾಡ್ಬೇಕಂದ್ರೆ 2 ದಿವಸ ಬೇಕು ನೋಡಿರಿ. ಪೂರ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ 2 ದಿನ ಬೇಕು. ಭಾಳಷ್ಟು ಪ್ಲೇಸಸ್ ಅದಾವ್ರಿ ಇಲ್ಲೇ. ಗಿರಿ ಪ್ರದರ್ಶನ ಮಾಡೋದು ಭಾಳಷ್ಟು ಲಿಂಗ ಕಾಣ್ತಾವೆ. ಇಂದ್ರಲಿಂಗ, ಅಗ್ನಿಲಿಂಗ, ವಾಯುಲಿಂಗ, 5 ಥರ ಲಿಂಗ ಅದಾವ್ರಿ. ಇದು ಮೋಕ್ಷ ಮಾರ್ಗ ಐತಿ, ಮತ್ತು ಅದು ಬೆಟ್ಟ ಐತಿ, ಮತ್ತು ಭಾಳಷ್ಟು ಥರ ಅದಾವೆ. ಎಲ್ಲ ನಮ್ಗೆ ಎಕ್ಸ್ಪ್ಲೋರ್ ಮಾಡೋಕೆ ಆಗಿಲ್ಲ, ಟೈಮ್ ಕಮ್ಮಿ ಇತ್ತು. ಮತ್ತು ನೆಕ್ಸ್ಟ್ ಟೈಮ್ ಯಾವಾಗ ಬರೋಣ ಅಂತಿಲ್ಲ, ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫ್ರೆಂಡ್ಸ್, ಈಗ ಮತ್ತು ರಾಜಗೋಪುರಂ ಮುಂದೆ ಬಂದ್ವಿ. ಇಲ್ಲಿಂದ ವ್ಯೂ ಮಾತ್ರ ನೆಕ್ಸ್ಟ್ ಹೇಳ್ಕೊಂತೈತಿ ನೋಡ್ರಿ. ಎಷ್ಟು ಸುಂದರವಾಗಿ ಕಾಣತೈತಿ ನೋಡ್ರಿ ರಾಜಗೋಪುರಂ. ಫ್ರೆಂಡ್ಸ್, ನೀವು ನೋಡ್ಬೋದು ಮುಂದೆ ಏನೋ ಗುಡ್ಡ ಕಾಣತೈತಿ ನೋಡ್ರಿ, ಅದ ಅರುಣಾಚಲೇಶ್ವರ ಪರ್ವತ. ಅದರದ ಗಿರಿ ಪ್ರದರ್ಶನ 14 ಕಿಲೋಮೀಟರ್ ನಡ್ಕೊಂತನ ಭಕ್ತಾದಿಗಳು ಮಾಡ್ತಾರ ನೋಡ್ರಿ. ನಾವು ಮಾಡ್ಬೇಕಂದ್ರೆ ನಮ್ ಕಡೆಗೆ ಇಷ್ಟ ಟೈಮ್ ಇಲ್ಲ. ಈಗ ನಾವು ಹೊಂಟಿವಿ ಬಸ್ ಸ್ಟ್ಯಾಂಡ್ ಕಡೆ. ಅರುಣಾಚಲೇಶ್ವರ ಮಂದಿರ್ಲಿ ಬಸ್ ಸ್ಟ್ಯಾಂಡಿಗೆ 1 ಕಿಲೋಮೀಟರ್ ಮಟ್ಟ ದೂರ ಆಕೈತಿ ನೋಡ್ರಿ. ನಡ್ಕೊಂತ ಹೋಗ್ಬೋದು ಆರಾಮ. ಈಗ ನಾವು ಬಸ್ ಸ್ಟ್ಯಾಂಡ್ ಕಡೆ ಬಂದ್ವಿ. ಬೆಂಗಳೂರು ಬಸ್ ಎಲ್ಲ ಫುಲ್ ರಶ್ ಆಗಿ ಹೊಂಟಾವ್ರಿ. ತಿರುವನ್ಮಲೆಯಲ್ಲಿ ಬೆಂಗಳೂರು ಬಸ್ ಭಾಳ ಅದಾವ, ಮಾತ್ರ ಎಲ್ಲಾ ಬಸ್ಸು ರಶ್ ಆಗಿ ಹೊಂಟಾವ. ಈಗ ಹೊಡೆದಾಡ್ಕೊಂತ ಗುದ್ದಾಡ್ಕೊಂತ ಬೆಂಗಳೂರು ಮಟ್ಟ ಹೋಗ್ಬೇಕು ನೋಡ್ರಿ. ಈಗ ಫ್ರೆಂಡ್ಸ್, ನಾವು ತಿರುವನ್ಮಲೆಯಿಂದ ದರ್ಶನ ಮಾಡ್ಕೊಂಡ ತಿರುವನ್ಮಲೆಯಲ್ಲಿ ಬೆಂಗಳೂರದಾಗ ಸೆಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ ನಮ್ಮ ಯಾತ್ರೆ ಆಟೋ ಮಾಡ್ಕೊಂತ ಮತ್ತು ನಾವು ಬಂದ್ವಿ ಯಶವಂತಪುರ ರೈಲ್ವೆ ಸ್ಟೇಷನಿಗೆ. ಈಗ ಟ್ರೈನ್ ಹತ್ತಾಗ್ತೀನಿ ನೋಡ್ರಿ. ಮತ್ತು ಈ ವಿಡಿಯೋ ಪೂರ ತಿರುವನ್ಮಲೆದ ಲಾಗೋ ಚಲೋ ಅನ್ಸೈತೆ ನಾನು ಅನ್ಕೊಳಕತ್ತೀನಿ. ಚಲೋ ಅನ್ಸರ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್.